ಮನೆ ಮುಂದೆ ನಿಂತ್ರೆ ಸಾಕು ಗಮ್ಮಂತೆ ಚಂದ ವಾಸನೆ ಬರತ್ತಲ್ಲ. ಏನೋ ಚಿಕನ್ ಮಟನ್ ಏನೋ ಮಾಡ್ದಂಗ ಅದಾರು, ಬಿಸಿ ಬಿಸಿದು ಈಗ ಒಲಿ ಮೇಲೆ ತೆಗೆದು ಸೈಡ್ ಇಟ್ಟಂಗ ಅದಾರ. ಯಾರದಿರವ, ಏನ್ ದಾನ ಮಾಡ್ರವ, 4 ದಿನ ಆಯ್ತು ನಾಷ್ಟ ಮಾಡಿಲ್ಲ, ಹಸು ಆಗೈತಿ, ಚಿಕನ್ ಮಟನ್ ಮೀನ ಏನೇನೈತಿ ತಂದು ಹಾಕ್ರವ ಬಿಸಿ ಬಿಸಿದ. ಊರಾಗ ಯಾರ ಮನೆಗೆ ಭಿಕ್ಷೆ ಬೇಡ ತಿಂದ್ರು ಹೆದರಿಕಿಲ್ಲ ನನ್ನ ಜೀವಕ್ಕೆ. ಆದ್ರೆ ಆ ನಡುವೆ ನೋಡ್ಯಾಗ ಒಂದು ಐತಲ್ಲ, ಊದಕ್ಕೆ ಐತಲ್ಲ, ಲೈಟ್ ಕಂಬ ಇದ್ದಂಗೆ ಐತಿ, ಬುದ್ಧಾರ ನಾ ಕಣೆ ಇಲ್ಲ. ಅದಕ್ಕೆ ಮೊನ್ನೆ ಇರ್ವಿ ಹಾಕಿದ ಅನ್ನ ಕೊಟ್ಟೈತಿ. ನನ್ಗೆ ಅನ್ಸಿತ್ತು ಏನರ ಒಗ್ಗರಣೆ ಅದು ಹಾಕಿ ಚಲೋ ಕೊಟ್ಟೈತಿ ಅಂತ ನಾ ತಿಂದೇನೆ. ಆಮೇಲೆ ಹೊಟ್ಟೆಗೆ ಹೋಗಿ ಇರಿವಿ ಕಡ್ಯಾಕ ಚಲೋ ಅದಿಲ್ಲ. ಆಮೇಲೆ ಗೊತ್ತಾತ್ ನನಗೆ ಇನ್ನೊಮ್ಮೆ ಅದ್ರ ಮನೆ ಕಡೆ ಸುಳ್ಯಾಕ ಹೋಗೋದಿಲ್ಲವಾ, ನಾ ಎದಕ್ ಬೇಕು. ಎಷ್ಟೊತ್ತಾತೇವ ಒಂದ ಕಾಲ ನಿಂತು ಹೋಗ್ಕೊಳಕತ್ತೇನೆ, ಯಾರು ಬರೋವಾರಲ್ಲ ಹೊರಗೆ. ಏನೋ ಒಂದಿಟ್ಟು ಹೊಟ್ಟಿಗದು ಹಾಕ್ಯಾರಂದ್ರೆ 4 ದಿನ ಆತ ನಾಷ್ಟಾನು ಮಾಡಿಲ್ಲ, ಏನಿಲ್ಲ. ಬರ್ತಾರ ಈಗ ಆಗ ಅಂತ ನೋಡತ್ತೇನೆ, ಎಲ್ಲಿ ಹೋದ್ರು ಏನೋ. ಚಿಕನ್ ಮಟನ್ ಇರ್ಲಿಲ್ಲ ಅಂದ್ರೆ ನಡಿತೈತೆವ ತಾಯಿ, ಪೂರಿ ಇಡ್ಲಿ ದಾಸಿ ಅದ್ರ ಜೋಡಿ ಕಾಫಿ ಇಲ್ಲಂದ್ರೆ ಚಾ ತಂದು ಕೊಡ್ಯವ ತಾಯಿ, ಹಸು ಆಗೈತಿ. ಅಯ್ಯಯ್ಯ ನೀನ ಎಷ್ಟಂತ ಓದಿರ್ತಿ ಅದ. ಜಳಕಕ್ಕೆ ಹೋಗೇನಿ ಬರೋ ಮಟ ಸಮಾಧಾನ ಇಲ್ಲ, ಹಂಗ ಚಾಲು ಮಾಡಿಬಿಟ್ಟಿ ಒಂದ ಸೋನ. ಎಲ್ಲಿಂದ ತರ್ಲಿವ ನಿಂಗೆ ಚಿಕನ್ ಮಟನ್ ಪೂರಿ ಅದ ಇದ? ಹಾ, ಮನ್ಯಾಗ ಏನ್ ಮಾಡಿರ್ತೀನಿ ಅದನ್ನ ತಗೊಂಡು ಹೋಗ್ಬೇಕು. ಅದನ್ನ ಬಿಟ್ಟ ಅದು ಬೇಕು ಇದು ಬೇಕು ಅಂತ ಡಿಮಾಂಡ್ ಮಾಡಿ ಕೇಳ್ತಿಯಲ್ಲ ನೀನು. ಚಲೋನ ಅದಿ ಬಿಡ. ನಾನು ನಿನ್ನೆ ಮಾಡಿದ ನಾನು ಇವತ್ತ ಒಗ್ಗರಣೆ ಹಾಕಿ ನಾಷ್ಟ ತಿಂದೇನಿ, ಅದನ್ನ ಕೊಡ್ತೇನಿ, ತಗೊಂಡು ಹೋಗಿ ತಿನ್ನು. ಅಯ್ಯೋ ಶಿವನ, ರಾತ್ರಿ ಉಳಿದಿದ್ದ ಬೆಳಿಗ್ಗೆ ಒಗ್ಗರಣೆ ಹಾಕಿ ತಿಂತೀರಿ ನೀವು? ಬ್ಯಾಡ ಬಿಡ್ರಿ, ಮಧ್ಯಾಹ್ನ ನೀವು ಅದನ್ನ ತಿಂದ್ರಿ. ನನಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತದೆಲ್ಲ ತಿಂದ್ರೆ ಬೈತಾರ. ರಾತ್ರಿ ಮಾಡಿದನ್ನ ಬೆಳಿಗ್ಗೆ ಒಗ್ಗರಣೆ ಹಾಕೊಂಡು ತಿನ್ನೋ ಬದ್ಲಿ ನೀವ್ಯಾಕೆ ನನ್ನ ಜೋಡಿ ತಾಡ ತಗೊಂಡು ಬರಬಾರ್ದು? ಚಲೋ ಚಲೋ ಸಿಗ್ತೈತಿ ದಿನ. ಅಯ್ಯೋ ಒಳ್ಳೆ ಬನ್ನಿವ ಈ ಮನೆ ಕಡೆ. ಇವರು ತಂಗಳ ತಿಂತಾರೆ, ಇನ್ನು ನನಗೇನು ಹಾಕ್ತಾರೋ. ಮೂಲಿ ಮನೆಯವ್ರ ನನಗೆ ಪಲಾವ್ ಮಾಡೀನಿ ಬಾ ಅಂದಿರ ಮಧ್ಯಾಹ್ನ ಊಟಕ್ಕೆ, ಅಲ್ಲೇ ಹೋಗ್ತೈತಿ. ನೀವು ಬರ್ರಿ ನನ್ನ ಜೋಡಿ ತಾಡ ತಗೊಂಡ ದಿನ ವೆರೈಟಿ ಸಿಗ್ತೈತಿ ಎಲ್ಲಾರ ಮನ್ಯಾಗ. ಎಷ್ಟ್ರ ಸೊಕ್ಕಿರ್ಬೋದು ನಿನಗ. ಇದ್ದಿದ್ ಮನ್ಯಾಗ ತಗೊಂಡು ಹೋಗಂದ್ರೆ ನನಗೆ ಹೆಂಗ್ ಬೇಕಾದಂಗೆ ಮಾತಾಡ್ತಿ. ಗಪ್ ನಿನ್ ತಲಿನ ಮೊಡದು ಕಳಿಸ್ತೀನಿ. ಇನ್ನೊಮ್ಮೆ ಇಲ್ಲಿ ಬರ್ಬೇಕಂದ್ರೆ 100 ಸತಿ ವಿಚಾರ ಮಾಡ್ಬೇಕು ನೀ. ನಿನ್ ಮುಖಕ್ಕೆ ಫ್ಯಾಮಿಲಿ ಡಾಕ್ಟರ್ ಬೇರೆ ಅದಾರಂತ ನೋಡ್ ನೀನು. ಇವತ್ತಿಗೆ 5 ದಿವಸ ಆತ, ಇವತ್ತು ನಾಷ್ಟ ಸಿಗ್ಲಿಲ್ಲ. ಏ ನಿಲ್ಲ ನಿಲ್ಲ, ಎಲ್ಲಿ ಹೋಗ್ತೀನಿ? ಇಲ್ಲ ನಿನ್ನ ತಲಿನ ಹೊಡೆದು ಕಳಿಸ್ತೀನಿ, ನಿಲ್ಲ. ಅಯ್ಯೋ ತಲಿನ ಹೊಡಿತ್ ನಂದು. ಅಯ್ಯೋ ನನಗೆ ಹೇಳ್ತಿ ಕಮಲ ಭಿಕ್ಷೆ ಬೇಡಕ್ ಬಂದಾಳ ನನ್ನ ಕನಸ್ನಾಗ. ಆಕಿಗೆ ಹೊಡ್ಯಾಕ ಹೋಗಿ ನಾನು ಕಾಟ್ ಮೇಲಿಂದ ಬಿದ್ದ ತಲೆಗೆ ಬಡಿಸ್ಕೊಂಡಿ. ಅಯ್ಯಯ್ಯ ಬಾಗಿಲ್ದಾಗ ನಿಂತು ಯಾರೋ ಬಾಗ್ಲ ಕಿತ್ತುಗಂಗನ ಬರ್ಸತ್ತಾರ. ಯಾರು ಬಂದಾರೇನು ಯಾರಿಗೆ ಗೊತ್ತ. ಜಲ್ದಿ ಹೋಗಿ ನೋಡ್ಬೇಕು, ಇಲ್ಲಾಂದ್ರೆ ಬಾಗ್ಲನ ಕಿತ್ತು ಒಳಗೆ ಬರ್ತಾರ ಅವ್ರು. ಕಮಲ ನೀ ಬಂದಿ? ಕನಸ್ನಾಗು ನೀನ ಬಂದಿದ್ದೀವ. ಇನ್ನು ಬಾಗಿಲ್ದಾಗ ನೋಡ್ರ ಅಲ್ಲೂ ನೀನ ಅದಿ. ಹೌದು, ಯಾಕೆ ಬಂದಿದ್ದಿ? ಏನು ಕೆಲಸ ಇತ್ತೇನೆ ಏನ್ರ? ಸಿದ್ಧಾಂತ ನಿನ್ ಕನಸ್ನಾಗ ಬಂದಿದ್ನಿ. ನಮ್ಮ ಮನೆಯವ್ರ ಕನಸ್ನಾಗೂ ನಾ ದಿನ ಬರ್ತಾನಂತ. ಅವ್ರು ಹೇಳ್ತಿರ್ತಾರ ನಂಗೆ ನೀ ಭಾಳ ಬ್ಯೂಟಿಫುಲ್ ಅದಿ ಅಂತ. ಅದಿರ್ಲಿ ಬಿಡ ಸುಧಾ, ನೀ ಏನ್ ಮಧ್ಯಾಹ್ನ ಮಲ್ಕೊಂಡ್ ಬಿಟ್ಟಿದ್ದೀವತ್ತ ಆರಾಮ್ ನಿದ್ದೆ ಹೊಡ್ಯಾಕತ್ತಿ ಕನಸದು ಕಾಣ್ಕೋತ. ನಿನ್ನೇನ್ ಹೇಳಿದಿ ನೆನ್ಪೈತ್ ನಿನಗ? ಶೂಟಿಂಗ್ ನೋಡಕ್ ಹೋಗೋಣ ಅಂತ ಹೇಳಿದ್ದಿ. ಆದ್ರೆ ಇನ್ನ ಮಟ್ಟ ಒಂದ್ ಮಾತ್ಲೆ ಕರ್ಯಾಕ್ ಬಂದಿಲ್ಲ ನಂಗೆ. ಸುಧಾ ಜಲ್ದಿ ಜಲ್ದಿ ರೆಡಿ ಆಗಿ ನೋಡಿ. ನಾನು ರೆಡಿ ಆಗ್ತೇನೆ ಈಗ, ಹೋಗೋಣಂತ. ಮತ್ತ ಬರಾಕ ಹೊತ್ತಾಗ್ತೈತೆ, ಮನೆಗೆ ಬಂದು ಅಡಿಗೆ ಮಾಡ್ಬೇಕು ನೆನ್ಪೈತಿಲ್ಲ? ಅಲ್ಲೇ ನಿನ್ ರಾತ್ರಿ ನಿದ್ರೆ ಮಾಡಿ ಇಲ್ಲ ಶೂಟಿಂಗ್ ನೋಡಕ್ ಹೋಗೋದೈತೆ ಅಂತ ಹೇಳಿ. ಅವ್ರು ಬರೋದ 4 ಗಂಟೆಗೆ ಬರ್ತಾರೆ ಶೂಟಿಂಗಕ್ಕೆ. ಈಗ ನಾವ ಜಲ್ದಿ ಹೋಗಿ ನಾಲೇನ್ ದೇವ್ಗಳ ಜೋಡಿ ದೋಸ್ತಿ ಮಾಡ್ತೀನೋ ಏನ್ ಕಸ ಹುಡುಕ್ತೀನೋ? ಸುಧಾ ಶೂಟಿಂಗ್ ಹೊಂಟೆ ಅಂದ್ರೆ ಏನ್ ಸಾದಾ ಸೀದಾ ಹೋಗಕ್ಕಾಗ್ತೈತಿ? ಚಂದಂಗ ರೆಡಿ ಆಗಿ ಹೋಗ್ಬೇಕಲ್ಲ. ಅದಕ್ಕೆ ನಾನು ಇನ್ನೇ ಸೀರೆ ಚಪ್ಪಲ ಸರ ಆಗಿರ ಎಲ್ಲ ತೆಗೆದಿರ್ತೇನೆ. ಈಗ ನೋಡ್ ನಾ ಹೆಂಗ ರೆಡಿ ಆಗಿ ಬರ್ತೇನಂತ. ನೀ ಆಮೇಲೆ ರೆಡಿ ಆಗಿ ನಾ ಆಗ್ತೇನೆ. ಆಯ್ತು ತಗೋ, ನೀ ಈಗ ರೆಡಿ ಆಗಿ ಹೋಗಿ, ನಾ ಆಮೇಲೆ ಆಗ್ತೇನೆ. ಆಟೋದಂಗ ಫೋನ್ ಹಚ್ಚಿ ಮನ್ಯಾಗ ಏನು ಕೆಲಸ ಐತೆ ನೋಡ್ಕೋತೀನಿ, ಅದಕ್ಕೆ ಮುಗಿಸ್ಕೊಂಡು ರೆಡಿ ಆಗ್ತೇನೆ. ಸುಧಾ ಮನೆ ಕಿಲಿ ಹಾಕೊಂಡ ಬನ್ನಿ ನೋಡ ಆಯ್ತಾ? ಆಟೋದಂಗ ಫೋನ್ ಹಚ್ಚಿದ್ದೇನ? ಎಲ್ಲಿ ಬರ್ತಾನ ನಾನು? ಕಮಲ ಏನು ರೆಡಿಯಾಗಿ ಬಂದಿಲ್ಲ? ಪೂರ್ತಿ ಒಂದು ಕ್ರೀಮ್ ಡಬ್ಬಿನ ಹಚ್ಕೊಂಡ್ಬಂದು ಹೆಣ್ಮುಖಕ್ಕೆ ಅಟ್ಟಂಗೇನು ಬೆಳ್ಳಗಾಗಿ ಬಂದಿಯಲ್ಲ? ಮೈ ತುಂಬ ದಾಗಿನ ಹಾಕ್ಕೊಂಬಂದಿಯಲ್ಲ. ಏನಲ್ಲೇ ನಾವು ಮದುವೆಗೆ ಹೊಂಟೆವು ಏನು ನಿನ್ನ ಮದುವೆ ನಡೆಯತ್ತಿತ್ತು ಅಲ್ಲಿ? ಆಟೋದವ ಬಾಜು ಓಣಿಗೆ ಬರ್ತೇನಂದನ. ಇಲ್ಲೇ ಆಟೋ ಬರೋದಿಲ್ಲ, ಅದಕ್ಕೆ ಅಲ್ಲೇ ಹೋಗ್ಬೇಕು ನಾವಿಬ್ರು. ಒಂದು ಸ್ವಲ್ಪ ಮುಖ ಒರೆಸ್ಕೊಂಡು ಬಾ ಹೋಗುವ. ಭಾಳ ಹತ್ತೈತೆ ಕ್ರೀಮ್, ದೇವು ಕಣ್ಣಂಗೆ ಕಾಣತ್ತಿ ನೋಡು. ಅಯ್ಯೋ ಸುಧಾ, ಕ್ರೀಮ್ ಭಾಳ ಹತ್ತಿಲ್ಲ. ನಾನು ಮೊನ್ನೆ ಜಾತ್ರೆಗೆ ಹೋದಾಗ ಒಂದು ಡಬ್ಬಿ ತಂದಿದ್ದೆ, ಅದು ಹಚ್ಕೊಂಡೇ ಇರಲಿಲ್ಲ. ಅದಕ್ಕೆ ಈಗ ಹಚ್ಕೊಂಡು ಬಂದೇನಿ. ನಮ್ದು ನಿಮ್ಗೆ ಗೊತ್ತೈತಲ್ಲ ಜಮೀನ್ದಾರ್ ವಂಶ, ನಾವು ಎಲ್ಲೂ ಹೋದ್ರೂ ದಾಗಿನ ಹಾಕ್ಕೊಂಡನ ಬರ್ತೇವೆ. ನೀ ಯಾರೇನು ಅನ್ಕೊಳ್ಳೋದಿಲ್ಲ ತಗೋ, ನಡಿ ಹೋಗೋನು ಅಲ್ಲೇ.
ಲಘು ಲಘು ನಡೆಸಿದ ಟೈಮ್ ಆಗ್ತೈತಿ. ಮತ್ತ ನಾ ಹೋಗೋದ್ರಾಗ ಶೂಟಿಂಗ್ ಮುಗಿತಂದ್ರ ಏನ್ ಮಾಡೋದು ಹೇಳು? ಹೋಗಿ ಉಪ್ಪೆ ಆಗಿಲ್ದಂಗ ಆಗ್ತೈತಿ. ಲೇ ಜಲ್ದಿ ಹೋಗೋಣ ಅಂತ ಒಂದು ತಾಸು ಜಲ್ದಿನ ಕರ್ಕೊಂಡು ಬಂದಿ. ಮನ್ವಿ ಇನ್ನ ಬಂದೇ ಇಲ್ಲ, 4 ಗಂಟೆಗೆ ಬರ್ತಾಳ ಅಂತಾಕಿ. ನೋಡಕ್ ಬರೋ ಮಟ್ಟ ಹುಲ್ ಕೀಳ್ತೀನೋ ಏನು ಕಸ ಹುಡುಕ್ತೀನೋ ನೋಡ. ಮೊದ್ಲ ಬಂಗ್ಲೆ ನೋಡ್ರನೆ ಹೆದರಿಕೆ ಬರಾತೈತಿ ನನಗೆ ಹೊರಗೆ ನಿಲ್ಲಾಕನ. ಲೇ ಸುಧಾ, ಈ ಜುಜ್ಬಿ ಬಂಗ್ಲೆ ನೋಡಿ ಹೆದರಾತೀನಿ? ನಮ್ದ ಜಮೀನ್ದಾರ್ ವಂಶ, ಇಂಥ ಬಂಗ್ಲೆ ಎಟ್ ನೋಡಿಲ್ಲ ನಾನು. ಬಾ ಒಳಗೆ ಹೋಗಿ ಎಟ್ಟೆಟ್ಟು ಕೋಲಿಗಳದಾವು, ಏನೇನದಾವ, ಹೆಂಗೈತೆ ನೋಡ್ಕೊಂಡು ಬರೋಣ. ಏನ್ ನೀನ್ ನಾ ಇದ್ದಾಗ ನೀ ಹೆದರ್ತಿ? ನಮ್ಮ ವಂಶ ಅಂತದ್ ಗೊತ್ತೈತಿ ಇಲ್ಲ ನಿನಗೆ? ಈ ಬಂಗ್ಲೆ ನೋಡ್ರೆ ಭಯಾನಕ ಅನಿಸ್ವಾತ್ ನನಗೆ. ಆಕೆ ಮುಖ ನೋಡ್ರೆ ಭಯಾನಕ ಅನ್ಸತೈತಿ. ಮನ್ಯಾಗಿರೋ ಬರೋ ಪೌಡ್ರ್ ಕ್ರೀಮ್ ಎಲ್ಲ ಮುಖಕ್ಕೊಮ್ಮೆ ಬಿಡ್ಕೊಂಬಂದ್ಬಿಟ್ಟ. ಸುಧಾ, ಮನೆ ಬರತನ ಒಳಗ ಕುಂತ ಹಾದಿ ಕಳನ್ ಬಾ. ಅತ್ತ ಒಳಗೆ ಏನೇನೈತಿ ಹಂಗೈತಿ ಎಲ್ಲ ನೋಡ್ಕೊಳ್ಳೋಣ ಬಾ. ಲೇ ನಿಂಗೇನೋ ಸೌಂಡ್ ಕೇಳಿಸಿತ್ತೇನ? ಅಲ್ಲಿಂದ ಏನೋ ಸೌಂಡ್ ಬಂತ್ಲೆ, ಎಷ್ಟು ಕೆಟ್ಟ ಬಂತು ಗುರ್ತು. ಅಲ್ಲೇನೋ ಇದ್ದಂಗೈತ್ಲೆ. ಬಾ ನಾವು ಹೋಗ್ಬಿಡೋಣ, ಶೂಟಿಂಗು ಬೇಡ ಏನೂ ಬೇಡ, ಹೋಗ್ಬಿಡೋಣ ಬಾ ಜಲ್ದಿ ಬಾ. ಸುಧಾ, ಅದೆಂಥ ಶಬ್ದ ಅಂತ ಗೊತ್ತಿಲ್ಲ ನಿನಗ? ಅದು ಗಾಳಿಯ ಶಬ್ದ ಅದ. ಎಲ್ಲರ ಮನೆಗಳು ಕಡಿಮೆ ಇರ್ತಾವಲ್ಲ, ಅಲ್ಲಿ ಹಂಗ ಬರ್ತೈತೆ ಶಬ್ದ. ಏನ್ ಸುಧಾ ನೀ ಅಟಕ್ಕೆ ಹೆದರ್ತಿ?